ಅನುದಾನಕ್ಕೆ. ಅದರಂತೆ ಆ ಅನುದಾನಕ್ಕೆ ನಿಯಮಾನುಸಾರ ನಾವು ಕ್ರಿಯಾ ಯೋಜನೆಯನ್ನು ಮಂಜೂರಾತಿ ಪಡೆದುಕೊಂಡು ಇವತ್ತಿನ ದಿವಸ ನಾವು ಕಾರ್ಯಕ್ರಮದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದಕ್ಕಾಗಿ ಮತ್ತು ನಮ್ಮ ನಗರಸಭೆಗೆ ಸಾಹೇಬರು ಒಂದು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟದಕ್ಕಾಗಿ ನಮ್ಮ ಎಲ್ಲ ನಿಕಟಪೂರ್ವ ಸದಸ್ಯರು ಹಾಗೂ ನಗರಸಭೆಯ ಎಲ್ಲ ಸಿಬ್ಬಂದಿಯವರ ಪರವಾಗಿ ನಾನು ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವಿಧ ಅನುದಾನದಲ್ಲಿ ಸಾಹೇಬರು ಮಾಡ್ತಾ ಇದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಆಗಿರಬಹುದು, ಅಂಬೇಡ್ಕರ್ ಸರ್ಕಲ್ ಆಗಿರಬಹುದು, ಕ್ರೀಡಾಂಗಣ ಆಗಿರಬಹುದು, ನಗರ ಕಾಲದಲ್ಲಿ ವಿವಿಧ ಕಾಮಗಾರಿಗಳನ್ನಾಗಿರ್ಬೋದು ನಾವು ಸಾಹೇಬರು ಮಾಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಇನ್ನಷ್ಟು ಕಾಮಗಾರಿಗಳನ್ನು ನಾವು ಮಾಡ್ತೀವಿ. ಸಾಹೇಬರು ನಮಗೆ ಅದಕ್ಕೆ ಸಹಕಾರ ಕೊಡ್ತಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನೆನಪಿಸಲು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ಸಾಹೇಬರು ಮಾತಾಡೋದಾದ್ರೆ ಮತ್ತು ಬೇರೆ ಅತಿಥಿಗಳು ಮಾತಾಡೋದಾರ ನಾನು ಒಂದೇ ಹೇಳ್ತೀನಿ ಸರ್, ತಾವು ಯಾವುದೇ ಕಾಮಗಾರಿಗಳನ್ನ ಯಾವುದೇ ಕಾರ್ಯಕ್ರಮಗಳನ್ನ ನಮ್ಮ ನಗರಸಭೆ ಕೊಟ್ಟರೆ ನಾವು ನಮ್ಮ ನಗರಸಭೆ ನಿಕಟಪೂರ್ವ ಸದಸ್ಯರು ಎಲ್ಲರೂ ಕೂಡಿ ಅದನ್ನು 100% ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತಾರೆ. ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆಗಳಲ್ಲಿ ಇಂದು ನಮ್ಮ ಇಳಕಲ್ ನಗರಸಭೆಯ ಕಾರ್ಯಾಲಯದ ಅಡಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತ ಮತ್ತು 2 ದಿನದ ಈ ರಸ್ತೆ ಕಾಮಗಾರಿ, ಯಾಕಂದ್ರೆ ಇಳಕಲ್ ನಗರದಲ್ಲಿ ಮುಖ್ಯ ರಸ್ತೆಗಳು ಏನು ನಾವು ಪ್ರಭಾತ್ ಪೀರಿ ಅಂತ ಹೇಳ್ತೀವಿ ಮತ್ತು ಅನೇಕ ಗುರುಲಿಂಗಪ್ಪ ಕಾಲನಿ ಇರ್ಬೋದು ಮತ್ತು ಕಂಟಿನ್ಯೂಸ್ ಸರ್ಕಲ್ ರೂಪ ಮತ್ತು ಕಂಟಿ ಸರ್ಕಲ್ ಇದ್ರೆ ನಮ್ಮ ವಾಲ್ಮೀಕಿ ಸರ್ಕಲ್ ಮಾರ್ಗವಾಗಿ ಏನು ನಮ್ಮ ಸೇವರ್ಷ ಮುರ್ತುಜ ಖಾದ್ರಿಯವರ ಒಂದು ದರ್ಗಾದವರೆಗೂ ರಾಷ್ಟ್ರೀಯ ಹೆದ್ದಾರಿವರೆಗೂ ಈ ರಸ್ತೆಗಳು ಬಹಳಷ್ಟು ಶಿಥಿಲಗೊಂಡಿವೆ. ಯಾಕಂದ್ರೆ 2014-15ರಲ್ಲಿ ಅಂದು ನಾವು ಈ ಇಳಕಲ್ ನಗರಸಭೆಗೆ ಕುಡಿ ನೀರಿನ ಯೋಜನೆಯನ್ನು ಮಂಜೂರಾತಿ ಮಾಡಿಸಿದ್ವಿ 24/7. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ನಗರ 24 ತಾಸು ನೀರು ಕೊಟ್ಟಿದ್ದು ಇವತ್ತು ಅದು ನಮ್ಮ ಹೆಗ್ಗಳಿಕೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಆ ಒಂದು ಕಾಮಗಾರಿ ಜೊತೆಗೆ ಸುಮಾರು 48 ಕೋಟಿ ರೂಪಾಯಿ ಯೋಜನೆಯಲ್ಲಿ ಯುಜಿಡಿ ಕೂಡ ಮಾಡಿದ್ವಿ ನಾವು. ಯುಜಿಡಿ ಆದಮೇಲೆ ಆ ರಿಸ್ಟೋರೇಷನ್ ಅಂತ ವರ್ಕ್ ಇರುತ್ತೆ. ಆ ಯುಜಿಡಿ ಮಾಡಿದಂಥ ಸಂದರ್ಭದಲ್ಲಿ ರಸ್ತೆ ಆಗಿರ್ತಾರೆ, ಮ್ಯಾನುವಲ್ ಮಾಡಿರ್ತಾರೆ, ಅವು ರಸ್ತೆಗಳು ಕೆಟ್ಟಿದ್ದು ಆ ರಸ್ತೆಗಳ ಸುಧಾರಣೆಗಾಗಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಆ ಅನುದಾನದಲ್ಲೇ ಸುಮಾರು ಎಲ್ಲ ರಸ್ತೆಗಳನ್ನು ಕೂಡ ಇಳಕಲ್ ನಗರದ ಪ್ರಮುಖ ರಸ್ತೆ ಪ್ರಭಾತ್ ಪೇರಿ ರೋಡ್ ಅನ್ನ ನಾವು ಸಿಸಿ ರಸ್ತೆಯನ್ನಾಗಿ ಮಾಡಿ ಸಿಸಿ ರಸ್ತೆಯನ್ನು ಕೂಡ ಮಾಡಿದ್ದು ನಮಗೆಲ್ಲ ಗೊತ್ತಿರುವಂತ ವಿಷಯ. ತದನಂತರ ಇಳಕಲ್ನ ಯಾವುದೇ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಲಿಲ್ಲ. ಯಾಕಂದ್ರೆ ತಮಗೆ ಗೊತ್ತಿರುವಂತದ್ದು 18ರಿಂದ 23ವರೆಗೂ ಯಾವುದೇ ರಸ್ತೆ ಸುಧಾರಣೆ ಆಗಲಿ, ರಸ್ತೆ ಆ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚಿಂತನೆ ಆಗಲಿಲ್ಲ. ಕೆಲವಷ್ಟು ನಮಗೆ ಗೊತ್ತಾಯ್ತು, ನಿಮಗೆ ಗೊತ್ತಾಯ್ತು. ಇದೇ ವಿಜಯ ಮಾತೇಶ್ ಚಿತ್ರಮಂದಿರ ಮುಂದೆ ಒಂದು ಸಿಸಿ ರಸ್ತೆ ಮಾಡಿದ್ರು ಪುಣ್ಯಾತ್ಮರು. ಅದು ಯಾರು ಮಾಡ್ಯಾರ ಅಂತೇಳಿ ನಿಮ್ಗೆಲ್ಲ ಗೊತ್ತೈತಿ. ಅದು ಕಾಂಟ್ರಾಕ್ಟರ್ ಯಾರು, ಮಾಡಿದವ ಯಾರು, ಅದು ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಆಯ್ತು, ಅದ್ರದ್ದು ಇನ್ನೂ ಕೂಡ ಜಿಲ್ಲೆ ಆಗಿಲ್ಲ, ಅದು ಮಾತು ಬೇರೆ. ಅದು ಕಳಪೆ ಕಾಮಗಾರಿ. ಈ ರೀತಿ ಅನೇಕ ಕಾಮಗಾರಿಗಳನ್ನ ಕಳಪೆ ಕಾಮಗಾರಿ ಮಾಡಿ ತಮ್ಮ ಬೇಕಾದವರಿಗೆ, ತಮ್ಮ ಹಿಂಬಾಲಕರಿಗೆ ಕೆಲಸವನ್ನು ಕೊಟ್ಟು ಇಲ್ಲಿ ಆ ರಸ್ತೆ ಕಾಮಗಾರಿಯನ್ನು ಹದಗೆಡಿಸುವಂತ ಕೆಲಸ ಮಾಡಿದ್ರು. ಅದಕ್ಕೆ ನಮ್ಮ ಪೌರಾಯುಕ್ತರು, ನಮ್ಮ ನಗರಸಭೆ ಸದಸ್ಯರು, ಅಧ್ಯಕ್ಷರು ಇಲ್ಲ ಇಳಕಲ್ ರಸ್ತೆ ಬಹಳ ಕೆಟ್ಟಿದೆ, ನೀವೇನಾದ್ರೂ ಮಾಡಿ ನಮ್ಮ ಅನುದಾನ ಕೊಡಬೇಕು ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ತಾನೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಈ ಅಭಿವೃದ್ಧಿಗೋಸ್ಕರನೇ 50 ಕೋಟಿ ಅನುದಾನ ಕೊಟ್ಟಿದ್ದು.
ಆ 50 ಕೋಟಿ ಅನುದಾನದಲ್ಲಿ ನಾನು 25 ಕೋಟಿ ಏನು ಗ್ರಾಮೀಣ ರಸ್ತೆ ಮುಖ್ಯ ರಸ್ತೆ ಅದು ಏನು ಲೋಕೋಪಯೋಗಿ ಇಲಾಖೆ ಇರುವಂತ ರಸ್ತೆಗಳಿಗೆ 25 ಕೋಟಿ ಕೊಟ್ಟೆ. ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ RDPR ಇಲಾಖೆಗೆ ಸುಮಾರು 12 ಕೋಟಿ ರೂಪಾಯಿ ಕೊಟ್ಟೆ. ಅದರಲ್ಲಿ ಇನ್ನುಳಿದಂತ ಅನುದಾನವನ್ನ 5 ಕೋಟಿ ಇಳಕಲ್ ನಗರಸಭೆ ರಸ್ತೆಗೆ 3.5 ಕೋಟಿ ರೂಪಾಯಿ ನಾವು ಹುಡುಗೊಂಡು ಏನು ಪುರಸಭೆಗೆ 3.5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಇವತ್ತು ಈ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ವಾಲ್ಮೀಕಿ ಸರ್ಕಲ್ ನಿಂತ್ರ ಇವತ್ತು ಕಡ್ಡಿ ಸರ್ಕಲ್ ನಿಂತ್ರ ವಾಲ್ಮೀಕಿ ಸರ್ಕಲ್ ನಿಂತ್ರ ರಾಷ್ಟ್ರೀಯ ಹೆದ್ದಾರಿ ದರ್ಗ, ತದನಂತರ ಗುರ್ಲಿಂಗಪ್ಪನ ಕಾಲನಿ ರಸ್ತೆ ಬಹುದಿನದ ಬೇಡಿಕೆ. ಗುರ್ಲಿಂಗಪ್ಪನ ಕಾಲನಿ ಪಾಪ ಆ ರಸ್ತೆ ಕೂಡ ಆಗಿರ್ಲಿಲ್ಲ. ಹಲವಾರು ಪ್ರಯತ್ನಗಳನ್ನು ನಾವು ಕೂಡ ಮಾಡಿದ್ರು, ಆಗಿರ್ಲಿಲ್ಲ. ಆದ್ರೆ ಈ ಸಾರಿ ಕಡ್ಡಾಯವಾಗಿ ಆ ರಸ್ತೆ ಆಗಲೇಬೇಕು ಅಂತ ಹೇಳಿ ಈಗಾಗಲೇ ನಾವು ಗುರ್ಲಿಂಗಪ್ಪನ ಕಾಲನಿ ರಸ್ತೆಯನ್ನು ಪೂಜೆ ಮಾಡಿದ್ವಿ. ತದನಂತರ ಬಳ್ಳಿ ವಾಕಾಳಿ KEB ರಸ್ತೆ ಅದು ಕೂಡ ಬಹಳಷ್ಟು ಹದಗೆಡಿದೆ. ಅದನ್ನ ಯಾವ ರೀತಿ ನಾವು ಈ ಮೊದಲು ಡಿವೈಡರ್ ಅನ್ನು ಮಾಡಿ ಅಲ್ಲಿ ಏನು ಈ ಲೈಟಿನ ಕಂಬಗಳನ್ನು ಹಾಕಿದ್ವಿ, ದೀಪದ ಕಂಬಗಳನ್ನು, ಅದೇ ಮಾದರಿಯಲ್ಲಿ ಬನ್ನಿ ಮಾತಾಡುವವರೆಗೂ ಆ ರಸ್ತೆ ಸುಧಾರಣೆಯನ್ನು ಮಾಡಿ ಅಗಲೀಕರಣ ಮಾಡಿ ಮತ್ತೆ ಡಿವೈಡರ್ ಹಾಕಿ ಅಲ್ಲಿ ಲೈಟನ್ನು ಅಳವಡಿಸುವಂತ ಕೆಲಸ ಕೂಡ ಈಗಾಗಲೇ ಮಾಡೋದಕ್ಕೆ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ಮತ್ತು ಮಾತೇಶ್ ಚಿತ್ರಮಠದ ರಸ್ತೆ ಏನು ನಾವು ಪ್ರಭಾತ್ ಪೀರಿ ರೋಡು ನಮ್ಮ ನಗರಸಭೆ ಹತ್ರ ಪೊಲೀಸ್ ಗ್ರೌಂಡ್ ವರೆಗೂ ಆ ರಸ್ತೆ ಕೂಡ ಸುಧಾರಣೆಗೆ ಈಗಾಗಲೇ ಪೂಜೆ ಮಾಡಿದ್ದೀವಿ. ಮತ್ತು ಕಡ್ಡಿ ಸರ್ಕಲ್ ಏನು ಮಾಜಿ ಮುಖ್ಯಮಂತ್ರಿಗಳು ದಿವಂಗತ SR ಕಂಠೇಗೌಡರ ವೃತ್ತದಿಂದ ನಮ್ಮ ಬಸವೇಶ್ವರ ಸರ್ಕಲ್ ವರೆಗೂ ಈ ರಸ್ತೆಯನ್ನು ಕೂಡ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಮತ್ತು ಒಂದು ವಿಶೇಷವಾಗಿ ನಮ್ಮ ಶರಣಪ್ಪನ ಅಂಬಳ ಅವರು ಹೇಳಿದ್ರಲ್ಲ, ಇವತ್ತು ಒಂದು ಬಸವೇಶ್ವರ ವೃತ್ತವನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸವೇಶ್ವರ ಸರ್ಕಲ್ ಅನ್ನ ಅದನ್ನ ನವೀಕರಣ ಮಾಡಿ ಅಲ್ಲಿ 100 ಅಡಿಯ ಧ್ವಜಸ್ತಂಭವನ್ನು ಕೂಡ ನಾವು ಇವತ್ತು ಅಳವಡಿಸಿದ್ವಿ. ನಮ್ಮ ಭಾರತ ದೇಶ ಅನೇಕ ವೃತ್ತಗಳನ್ನು ಮಾಡಿದ್ದಾರೆ. ಇವತ್ತು ಕಡ್ಡಿ ಸರ್ಕಲ್ ಇದೆ, ಅಲ್ಲಿ ಮಡಿವಾಳ ಬಾಚಿನವರೆಗಿದೆ, ಮತ್ತು ಮುಂದುವರೆದ ಕನಕದಾಸರ ಸರ್ಕಲ್ ಇದೆ. ಅಲ್ಲಿ ಮುಂದುವರೆದು ನನ್ನ ಮನೆಯ ಮುಂದೆ ಹೋಗುವ ಐವಿ ಮುಂದುಗಡೆ ಒಂದು ಅಶೋಕ ಸ್ತಂಭವನ್ನು ಮಾಡಬೇಕು ಅಂತ ಹೇಳಿ ಈಗಾಗ ನಾವು ನಿರ್ಧಾರ ಮಾಡಿ ಅದನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ. ಅದು ಒಂದು ಅಶೋಕ ಚಕ್ರ ಇವತ್ತು ದೇಶಕ್ಕೆ ಒಂದು ಮಾದರಿಯಾದಂತ ಈ ದೇಶಕ್ಕೆ ಅಶೋಕ ಚಕ್ರವನ್ನು ನಾವು ನಮ್ಮ ಧ್ವಜದಲ್ಲಿ ಕಾಣ್ತೀವಿ. ಮಧ್ಯ ಅದೇ ಅಶೋಕ ಚಕ್ರ, ಆ ಅಶೋಕ ಸ್ತಂಭವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆ ಅಶೋಕ ಸ್ತಂಭದ ಒಂದು ಭೂಮಿ ಪೂಜೆಯನ್ನ ಈಗಾಗಲೇ ನೆರವೇರಿಸಿದ್ದೇವೆ. ಸುಮಾರು 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನ ಈಗಾಗಲೇ ಮಾಡೋದಕ್ಕೆ ನಮ್ಮ ಮನೋಜ್ ದೇಶಪಾಂಡೆ ಗುತ್ತಿಗೆದಾರರಾದಂತಹ ಮನೋಜ್ ದೇಶಪಾಂಡೆ ಅವರು ಇವತ್ತು ಗುತ್ತಿಗೆಯನ್ನು ಪಡೆದಿದ್ದಾರೆ. ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ. ಯಾವ ರೀತಿ ನಾವು 2014, 15, 16ರಲ್ಲಿ ರಸ್ತೆ ಸುಧಾರಣೆಯನ್ನು ಮಾಡಿದ್ವಿ ನಗರದಲ್ಲಿ, ಅದೇ ಮಾದರಿಯಾಗಿ ಒಂದು ಕಳಪೆ ಕಾಮಗಾರಿ ಆಗಬಾರ್ದು, ಒಂದು ಒಳ್ಳೆಯ ರಸ್ತೆಗಳಾಗಿ ನಮ್ಮ ಇಳಕಲ್ನಲ್ಲಿ ಅದು ಶಾಶ್ವತವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಇವತ್ತು 5 ಕೋಟಿ ರೂಪಾಯಿ ಯೋಜನೆಯನ್ನು ಕೊಟ್ಟಿದ್ದೇವೆ.